ನಿನ್ನ ದರ್ಶನವನ್ನು ಕೋರುವವರೆಲ್ಲರೂ ನಿನ್ನಲ್ಲಿ ಉಲ್ಲಾಸದಿಂದ ಸಂತೋಷಿಸಲಿ. ನಿನ್ನ ಜಯದಲ್ಲಿ ಆನಂದಿಸುವವರು ದೇವರಿಗೆ ಸ್ತೋತ್ರವೆಂದು ಯಾವಾಗಲೂ ಅನ್ನುವವರಾಗಲಿ. ಮಂಗಳವಾರ 10 ಜೂನ್ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಯೆರೆಮೀಯನ ಪ್ರವಾದನ ಗ್ರಂಥ 39ನೇ ಅಧ್ಯಾಯದ 18ನೇ ವಚನ. ನೀನು ನನ್ನಲ್ಲಿ ಭರವಸವಿಟ್ಟ ಕಾರಣ ನಿನ್ನನ್ನು ರಕ್ಷಿಸುವೆನು. ನೀನು ಖಡ್ಗಕ್ಕೆ ತುತ್ತಾಗದೆ ಅದರ ಬಾಯೊಳಗಿಂದ ನಿನ್ನ ಪ್ರಾಣವನ್ನು ಸೆಳೆಕೊಂಡು ಹೋಗುವಿ. ಇದು ಯೆಹೋವನ ನುಡಿ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರಲ್ಲಿ ಭರವಸೆ ಇಟ್ಟಂತವರನ್ನು ದೇವರು ಎಂದಿಗೂ ಮರೆಯುವುದಿಲ್ಲ, ಕೈಬಿಡುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರಲ್ಲಿ ಭರವಸೆ ಇಟ್ಟಂತವರು. ಕರ್ತನಲ್ಲಿ ಪ್ರಿಯರೇ, ಯೆರೆಮೀಯನು ದೇವರ ಮಾತಿನಂತೆ ಯೆರೂಸಲೇಮಿಗೆ ಆಗುವಂತ ಭಯಂಕರವಾದಂಥ ಪರಿಸ್ಥಿತಿಯನ್ನು ನುಡಿದಿದ್ದನು. ಯೆರೂಸಲೇಮ್ ಬಿದ್ದು ಹೋಗುವಂಥದ್ದು, ನೆಬೂಕದ್ನೆಚ್ಚರನು ಬಂದು ಸೆರೆ ಹಿಡಿದು ಜನರನ್ನು ಕರಕೊಂಡು ಹೋಗುವಂಥದ್ದು ಮತ್ತು ಕೆಲವರು ಆ ಸ್ಥಳದಲ್ಲಿ ಇದ್ದು ಅರಸನ ಅಧೀನತೆಯಲ್ಲಿ ಇರುವಂಥ ಪರಿಸ್ಥಿತಿಯನ್ನು ಹೇಳಿದ್ದನು. ಆದರೆ ದೇವರು ಯೆರೆಮೀಯನನ್ನು ಈ ಎಲ್ಲ ಸ್ಥಿತಿಯಿಂದ ಕಾಪಾಡಿದಂಥವನಾಗಿದ್ದನು. ಇಂಥ ಪರಿಸ್ಥಿತಿಯಲ್ಲಿದ್ದರೂ ಯೆರೆಮೀಯನಿಗೆ ಉತ್ತಮವಾದಂಥ ಸ್ಥಿತಿ ಇರುವಂತೆ ದೇವರು ಮಾಡಿದ್ದನು. ಈಗ ಯೆರೆಮೀಯನ ಮೂಲಕವಾಗಿ ಎಬೆದ್ಮೆಲೆಕನಿಗೆ ದೇವರು ಒಂದು ಶುಭ ನುಡಿಯನ್ನು ನುಡಿಯುತ್ತಾ ಇದ್ದಾನೆ. ಅಂದರೆ ದೇವರು ಹೇಳುವಂತ ಮಾತೇನೆಂದರೆ, ಎಬೆದ್ಮೆಲೆಕನಿಗೆ ಯಾವ ರೀತಿಯಾದಂಥ ಹಾನಿ ಉಂಟಾಗುವುದಿಲ್ಲ, ಯಾವ ಅಪಾಯ ಬರುವುದಿಲ್ಲ. ಯಾಕೆಂದರೆ ಅವನು ದೇವರ ಮೇಲೆ ಭರವಸೆ ಇಟ್ಟಿದ್ದರಿಂದ ದೇವರು ಅವನನ್ನು ಎಲ್ಲಾ ಭೀತಿಯಿಂದ ಕಾಪಾಡಿ ಯಾವ ಅಪಾಯವಾಗದ ಹಾಗೆ ದೇವರು ಸುರಕ್ಷಿತವಾಗಿಡುವಂತವನಾಗಿದ್ದಾನೆ. ಅಪಾಯ ಸುತ್ತಲಿದ್ದರೂ ಅವನಿಗೆ ತಟ್ಟದ ಹಾಗೆ ದೇವರು ರಕ್ಷಿಸುವರೆಂಬುದಾಗಿ ಈ ಒಂದು ಭರವಸೆಯ ಮಾತನ್ನು ನೀಡಿ ಕಾಪಾಡುವಂತವನಾಗಿದ್ದಾನೆ. ಕರ್ತನಲ್ಲಿ ಪ್ರೇರೆ, ದೇವರಲ್ಲಿ ಭರವಸೆ ಇಟ್ಟಂತ ಯಾರೇ ಆದರೂ ದೇವರು ಅವರನ್ನು ಕೈ ಬಿಡುವುದೇ ಇಲ್ಲ. ಎಂಥ ಪರಿಸ್ಥಿತಿ ಸುತ್ತಲೂ ಆವರಿಸಿಕೊಂಡಿದ್ದರೂ ಕೂಡ, ಯಾವ ಪರಿಸ್ಥಿತಿ ತನ್ನ ಜನರನ್ನು, ತನ್ನಲ್ಲಿ ಭರವಸೆ ಇಟ್ಟಂತವರನ್ನು ಮುಟ್ಟದ ಹಾಗೆ ದೇವರು ರಕ್ಷಿಸುತ್ತಾನೆ. ನಂಬೋಣ, ಮುಂದೆ ಸಾಗೋಣ. ಕರ್ತನೆ ದಯಾಮಯ ಸ್ವಾಮಿ, ಕೃಪೆಯಲ್ಲಿ ನಮ್ಮನ್ನು ನಡೆಸಿದ್ದಿ, ಕೈ ಹಿಡಿದು ಬಲಪಡಿಸು. ನಿನ್ನನ್ನು ನಂಬಿದ್ದೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.